ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಮಹಾಲಕ್ಷ್ಮಿ ವ್ರತಕ್ಕೆ ಏನೇನೆಲ್ಲ ಸಿದ್ಧತೆ ಮಾಡಬೇಕು, ನಾವೆಲ್ಲ ಹೇಗೆ ಆಚರಣೆ ಮಾಡಿದ್ದೀವಿ ಅದನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ 16/8/2024 ವರಮಹಾಲಕ್ಷ್ಮಿ ಹಬ್ಬದ ದಿನ ಮತ್ತು ಪೂಜಾ ಸಮಯ ಬಂದು ಬೆಳಗ್ಗೆ 6:15ರಿಂದ 8:15ವರೆಗೆ. ಇದು ಸಿಂಹ ಲಗ್ನದಲ್ಲಿದೆ, ವಿಶೇಷವಾಗಿದೆ. ಬ್ರಾಹ್ಮಣಿ ಮುಹೂರ್ತದಲ್ಲಿ ಮಾಡೋರು ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಸಿಂಹ ಲಗ್ನ ವಿಶೇಷ ಅಂತ ಹೇಳ್ತಾರೆ. ಲಕ್ಷ್ಮಿ ಕೂರಿಸೋ ಜಾಗನ ಗೋಮೂತ್ರದಿಂದ ಅಥವಾ ನೀರಿನಿಂದ ಒರೆಸಿ ರಂಗೋಲೆ ಹಾಕಿ ಮಣೆ ಇಟ್ಟು, ಈ ಥರ ಒಂದು ಮಣೆ ಇಟ್ಟು ಅದ್ರ ಮೇಲೆ ಒಂದು ಬಿಳಿ ಬಟ್ಟೆನ ಇಡಬೇಕು. ಆ ನಂತರ ಅದ್ರ ಮೇಲೆ ಒಂದು ಬೆಳ್ಳಿ ತಟ್ಟೆ ಅಥವಾ ಬಾಳೆದೆಲೆ, ನಿಮಗೇನು ಶಕ್ತಿ ಇದೆಯೋ ಅದು, ಅದ್ರ ಮೇಲೆ ಅಕ್ಕಿ ಹಾಕ್ಬಿಟ್ಟು ವಿಳೆದೆಲೆ, ಅಡಿಕೆ ಮತ್ತು ಒಂದು ಹೂವು ಇಟ್ಟು ಕಳಸನ ಇಡಬೇಕು. ನಾನು ನಿಮಗಿಲ್ಲಿ ತೋರ್ಸೋಕ್ಕೋಸ್ಕರ ಈ ಥರ ಇಟ್ಟಿದ್ದೀನಿ. ಬಟ್ ನಾವು ಬಾಳೆದೆಲೆ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತೀವಿ ನೋಡಿ. ಈ ಥರ ಬೆಳ್ಳಿ ಚೊಂಬು ಅಥವಾ ಹಿತ್ತಾಳೆ ಅಥವಾ ಚಿನ್ನ, ಇದರಲ್ಲಿ ಯಾವುದಾದ್ರೂ ನಿಮಗೇನು ಶಕ್ತಿ ಇದೆಯೋ ಅದನ್ನು ಇಡಬೇಕು. ಅದರೊಳಗೆ ಗಂಗೆ ಪೂಜೆ ಮಾಡಿಬಿಟ್ಟೆ ನೀರನ್ನ ತರಬೇಕು ತುಂಬಿಸ್ಕೊಂಡು. ಮತ್ತು ಒಂದೇ ಕಳಸನ ಇಡಬೇಕು. ಒಂದು ಕಳಸ ಇಟ್ಟರೆ ಲಾಭ ಅಂತ ಹೇಳ್ತಾರೆ. ಒಂದು ಕಳಸ ಮಾತ್ರ ಇಡಿ. ಇನ್ನು ಕಳಸದೊಳಗಡೆ ಏನೇನು ಹಾಕಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಗಂಗೆ ಪೂಜೆ ಮಾಡಿಬಿಟ್ಟು ನೀರು, ಶುದ್ಧ ನೀರು, ಅರಿಶಿನ, ಕುಂಕುಮ ಮತ್ತು ಬಟ್ಲಡಿಕೆ ಮತ್ತು ನಿಂಬೆಹಣ್ಣು, ಈ ಜಾವತ್ ಪುಡಿ ಹಾಕಿ ಮತ್ತು 5 ಥರ ಈ ಡ್ರೈ ಫ್ರೂಟ್ಸ್ ಮತ್ತು ಚಿನ್ನದ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಇಲ್ಲ ತಾಮ್ರದ ನಾಣ್ಯ, ಈ ಮೂರಲ್ಲಿ ಯಾವುದೊಂದಾದ್ರೂ ಹಾಕ್ಬೋದು. ನಾವು ಬೆಳ್ಳಿ ಹಾಕ್ತೀವಿ, ಅದಕ್ಕೆ ಬೆಳ್ಳಿ ಕಾಯಿನ್ ತೋರಿಸ್ತಾ ಇದ್ದೀನಿ. ನಿಮಗೇನು ಶಕ್ತಿ ಸಾಮರ್ಥ್ಯ ಇದೆಯೋ ಅದನ್ನು ಹಾಕಿ, ಇದರಿಂದ ಧನಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು 15 ಎಲೆ ಅಥವಾ 9 ಎಲೆ ಮಾವಿನ ಎಲೆ ಕೂಡ ಬಳಸ್ಬೋದು ಅಥವಾ ವಿಳೆದೆಲೆ ಕೂಡ ಹಾಕ್ಬೋದು. ಕಳ್ಸಕ್ಕೆ ಇಟ್ಬಿಟ್ಟು ನೀವು ತೆಂಗಿನಕಾಯಿಗೆ ಮುಖವಾಡನ ಕಟ್ಟಬೇಕು. ಮುಖವಾಡ, ಬೆಳ್ಳಿ ಮುಖವಾಡ ಇಲ್ಲದೆ ಇದ್ದವರು ತೆಂಗಿನಕಾಯಿಗೆ ಅರಿಶಿನ ಹಚ್ಬಿಟ್ಟು ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಆಮೇಲೆ ತಾಳಿ ಹಾಕಬೇಕು. ನಾವು ಅಮ್ಮನವ್ರಿಗೆ ಅಂತ ತುಂಬ ವರ್ಷದಿಂದ ಈ ಚಿನ್ನದ ತಾಳಿ ಮಾಡಿಸಿದ್ದೀವಿ. ಚಿನ್ನದ ತಾಳಿ ಇಲ್ಲ ಅಂತಂದರೆ ಈ ಅರಿಶಿನ ಕೊನೆಗೆ ಒಂದು ದಾರ ಕಟ್ಬಿಟ್ಟು ಅಮ್ಮನವರಿಗೆ ತಾಳಿ ಹಾಕ್ಬೋದು. ಇಷ್ಟನ್ನ ಹಾಕಿ ಅಮ್ಮನವ್ರನ್ನ ಕೂರಿಸ್ಬೇಕು. ಈ ನಿಂಬೆಹಣ್ಣ ಹಾಕೋದ್ರಿಂದ ನಾವೇನು ಪ್ರಾರ್ಥನೆ ಮಾಡ್ತೀವಿ ಅದು ಚೆನ್ನಾಗಿರುತ್ತೆ ಮತ್ತು ಅದು ಇಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ಪರ್ಪಸ್ಸಿಗೋಸ್ಕರ ಒಂದು ನಿಂಬೆಹಣ್ಣು ಹಾಕಬೇಕು. ಇಷ್ಟೆಲ್ಲ ಇಟ್ಟಾದಮೇಲೆ ದೇವರಿಗೆ ಫಸ್ಟು ಬಿಳಿ ಪಂಜೆನೇ ಉಡಿಸ್ಬೇಕು. ಬಿಳಿ ಕಾಟನ್ ಪಂಜೆ ಇಲ್ಲ ಅಥವಾ ರೇಷ್ಮೆ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಇಟ್ಬಿಟ್ಟು ಆಮೇಲೆ ಸೀರೆಗಳನ್ನ, ಒಡವೆಗಳನ್ನ ಹಾಕಬೇಕು. ಬಿಳಿ ಬಟ್ಟೆ ಹಾಕ್ತಾನೆ ದೇವರಿಗೆ ಡೈರೆಕ್ಟಾಗಿ ಸೀರೆಗಳನ್ನ, ಒಡವೆಗಳನ್ನ ಹಾಕಬಾರ್ದು. ಕೂರಿಸ್ಬಿಟ್ಟು ಅದಕ್ಕೆ ಫಸ್ಟು ಬಿಳಿ ಕಾಟನ್ ಪಂಜೆನ ಹಾಕಬೇಕು. ಮೊದಲು ಏನೇ ಪೂಜೆ ಮಾಡಿದ್ರು ಗಣೇಶನಿಗೆ ಫಸ್ಟು ಪೂಜೆ ನಾವು ಈ ಥರ ಗಣೇಶನ ವಿಗ್ರಹ ಇಟ್ಬಿಟ್ಟು ಮೊದಲನೇ ಪೂಜೆ ಮಾಡ್ತೀವಿ. ಗಣೇಶನ ವಿಗ್ರಹ ಇಲ್ಲಾಂದರೆ ತೊಂದರೆ ಇಲ್ಲ. ಈ ಥರ ಅರಿಶಿನದಲ್ಲಿ ನೀರು ಹಾಕ್ಬಿಟ್ಟು ಸಣ್ಣದಾಗಿ ಗಣೇಶನ ಮಾಡಿ ಅದಕ್ಕೆ ಗರ್ಕೆ ಇಟ್ಬಿಟ್ಟು ಅದ್ರ ಮೇಲೆ ಈ ವಿಳೆದೆಲೆ ಮೇಲೆ 2 ಅಡಿಕೆ ಮತ್ತು ಒಂದು ಕಾಯಿನ್ ಇಟ್ಬಿಟ್ಟು ಗಣೇಶನ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕಂಕಣ ಕಟ್ಕೋಬೇಕು. ಕಂಕಣ ಹೇಗೆ ಅಂತಂದರೆ 9 ಎಳೆ ನೂಲು ದಾರ ಅಂದರೆ ಇದೆ. ಈ ನೂಲು ದಾರನ 9 ಎಳೆ ಮೇಲೆ ಈ ಅರಿಶಿನದಲ್ಲಿ ಮಾಡಿ ಒಂದು ಹೂವು ಹಾಕಿ 16 ಗಂಟು ಹಾಕಿರಬೇಕು. 16 ಗಂಟು ಹಾಕಿ ಗಣೇಶನಿಗೆ ಪೂಜೆ ಮಾಡಿ ಆ ದಾರನ ಕಟ್ಕೊಬೇಕು. ಗಂಡನ ಕೈಲಿ ಕಟ್ಟಿಸ್ಕೋಬೋದು ಅಥವಾ ಮನೇಲಿ ಯಾರು ಇರ್ತಾರೆ ಹಿರಿಯರ ಕೈಲಿ ಫಸ್ಟು ಕಟ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು. ನಾವು ಈ ಥರ ದಾರ ನಾವು ರೆಡಿ ಮಾಡಿ ಇಟ್ಕೊಂಡಿರೋದು 16 ಗಂಟು ಹಾಕಲೇಬೇಕು. ಈ ದಾರನ ಪೂಜೆ ಆದಮೇಲೆ ಮುಗಿದ್ಮೇಲೆ ಮರದ ಬುಡಕ್ಕೆ ಹಾಕಬೇಕು. ವ್ರತದ ಬುಕ್ಕು ನಮ್ಮ ಮನೆಯಲ್ಲೂ ಇದು ಹಳೇದು ಬುಕ್ಕು, ಅದನ್ನೇ ನಾನು ತೋರಿಸಿದ್ದೀನಿ. ಇದರಲ್ಲಿ ಲಕ್ಷ್ಮೀ ಪೂಜೆನ, ವರಮಹಾಲಕ್ಷ್ಮಿ ವ್ರತನ ಹೆಂಗೆ ಮಾಡೋದು ಅಂತ ಕೊಟ್ಟಿದ್ದಾರೆ ಪೂರ್ತಿ ಡೀಟೇಲಾಗಿ. ಪೂಜೆಗೆ ಎಷ್ಟು ತಟ್ಟೆ ಇಡಬೇಕು ಅಂದರೆ 3
3 ತಟ್ಟೆ ಅಥವಾ 5 ತಟ್ಟೆ ಇಲ್ಲ 9 ತಟ್ಟೆ ಇಲ್ಲ 11 ತಟ್ಟೆ ಇಡಬೇಕು. ಅದರಲ್ಲಿ ಮಡ್ಲಕ್ಕಿ ತಟ್ಟೆ ತುಂಬ ಇಂಪಾರ್ಟೆಂಟು. ಅದರಲ್ಲೆಲ್ಲ ಏನೇನು ಇಡಬೇಕು ಅಂತ ನಾನು ತೋರಿಸ್ತೀನಿ ಈಗ. ಮಡ್ಲಕ್ಕಿ ತಟ್ಟೆಗೆ ಅಕ್ಕಿ, ವಿಳೆದೆಲೆ, ಅಡಿಕೆ, ₹1 ಕಾಯಿನು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಈಗ ಬಿಡಿ ಬಿಡಿ ಇಟ್ಟಿದ್ದೀನಿ. ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಬಳೆ ಮತ್ತು ಗೌರಿ ಸಾಮಾನು, ಕೊಬ್ಬರಿ ಒಳಗೆ ಕಡಲೆ ಇಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಕೂಡ ಇಡ್ಬೋದು. ನಾನು ಕಡಲೆ ಇಟ್ಟಿದ್ದೀನಿ. ಮತ್ತು ಬೆಲ್ಲ ಮತ್ತು ಹೂವು ಮತ್ತು ಬಾಳೆಹಣ್ಣು ಇಷ್ಟು ಕೂಡ ದೇವರಿಗೆ ಮಡ್ಲಕ್ಕಿ ಇಡಲೇಬೇಕು. ಮಡ್ಲಕ್ಕಿ ತಟ್ಟೆಲಿ ಏನೇನು ಇಡಬೇಕು ಅಂತ ಡೀಟೇಲಾಗಿ ತೋರಿಸಿದ್ದೀನಿ ನಾನು. ತುಂಬ ಜನಕ್ಕೆ ಡೌಟ್ ಇರುತ್ತೆ, ವ್ರತ ಮುಗಿದ ಮೇಲೆ ಮಡ್ಲಕ್ಕಿ ತಟ್ಟೆನ ಏನು ಮಾಡಬೇಕು ಅಂತ. ಮಡ್ಲಕ್ಕಿ ತಟ್ಟೆನ ಹೆಣ್ಣು ದೇವ್ರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇಲ್ಲ ಅಂದರೆ ಮನೆ ಹೆಣ್ಮಕ್ಳಿಗೂ ಕೂಡ ಕೊಡ್ಬೋದು, ಇಲ್ಲ ನಾವೇ ಕೂಡ ಬಳಸ್ಕೋಬೋದು. ಯಾವುದೇ ಕಾರಣಕ್ಕೂ ಹೊರ್ಗಡೆಯವ್ರಿಗೆ ಕೊಡಬಾರ್ದು ಇದನ್ನು. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮ ಅನುಸಾರವಾಗಿ ನೀವೇನೇನು ತಾಂಬೂಲಗಳನ್ನ ಇಡ್ಬೋದು ಅದನ್ನೆಲ್ಲ ಇಡಬೇಕು. ಹಣ್ಣು, ಫ್ರೂಟ್ಸು ಮತ್ತು ಅರಿಶಿನ ಕುಂಕುಮದ ಒಂದು ತಟ್ಟೆ ಆಗುತ್ತೆ, ಅಕ್ಷತೆ ಕಾಳಿಂದು ಅದ್ರದ್ದೊಂದು ತಟ್ಟೆ ಆಗುತ್ತೆ. ನಿಮ್ಮ ಅನುಸಾರ ಏನೇನು ಎಷ್ಟು ತಟ್ಟೆ ಇಡ್ಕೋಬೋದು ಅಷ್ಟು ತಟ್ಟೆನ ಇಡ್ಬೋದು. ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ. ಇನ್ನೊಂದು ಪಾರ್ಟ್ 2 ಆ್ಯಡ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ಸಾಕು. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನು ಬೇಕೋ ಅದ್ರ ಬಗ್ಗೆ DM ಮಾಡಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್.